ಪಿ ಎಫ್ದು ಹೊಸ ರೂಲ್ಸ್ ಆಗೈತಿ. ಏನಪ್ಪ ಅಂತಂತಂದ್ರೆ ಪಿ ಎಫ್ ಒಳಗೆ ಪ್ರತಿ ತಿಂಗಳ 1800 ಕಡ್ಡಾಯವಾಗಿ ಕಟ್ ಆಗ್ಬೇಕಂತ ಕೆಲಸ. ಇದ ಮೇನ್ ಅಪ್ಡೇಟ್ ಆಗೈತಿ. ಮತ್ತು ನೀವು KYC ಮಾಡೋದ್ರಿಂದ ನಿಮ್ಮ UPI ಮೇಲೂ ಅಮೌಂಟ್ ತೆಗಿಬೋದು, ಒಂಥರ ಕ್ರೆಡಿಟ್ ಕಾರ್ಡ್ ಇದ್ದಂಗೆ. ಹಂಗೆ ಪಿ ಎಫ್ದವರು ಅಪ್ಡೇಟ್ ಮಾಡಿದ್ದಾರೆ. ಪ್ರತಿಯೊಂದೂ ನಾನು ಹೇಳ್ಬೇಕು. ಅದಕ್ಕೆ ಇವತ್ತು ಏನಪ್ಪ ಅಂತಂತಂದ್ರೆ ಈ KYC ಹೆಂಗೆ ಮಾಡೋದು ಅಂತ ಕೆಲಸ ನಾನು ನಿಮಗೆ ಸ್ಕ್ರೀನ್ ಮೂಲಕ ಹೇಳ್ಕೊಡ್ತೀನಿ. ಹಂಗೆ ಲೈವ್ ಆಗಿನೇ ಹೇಳಾಕತ್ತೀನಿ. ಅದ್ರ ಸಂಬಂಧ ನೋಡ್ರಿ, ನಮ್ಮ ಫ್ರೆಂಡ್ ಒಬ್ಬರದ ಲಾಗಿನ್ ಮಾಡಿದ್ದೀನಿ. ಅವ್ರದ್ದು ಏನಪ್ಪ ಅಂತಂತಂದ್ರೆ ಯಾವ ರೀತಿ ಲಾಗಿನ್ ಮಾಡಿದ್ದೀನಿ ಅನ್ನೋದು ಮುಂದಿನ ದಿನಗಳು ಹೇಳ್ತೀನಿ. ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ ಮತ್ತು ಈ KYC ಯಾವ ರೀತಿ ಹೋಗೋದು, ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಬರ್ರಿ. ನಾನು ಲಾಗಿನ್ ಮಾಡಿದ್ದೀನಿ ನನ್ನ ಫೋನ್ ಒಳಗೆ. ನಿಮ್ಮ ಫೋನ್ ಒಳಗೆ ನಾವು ಮಾಡ್ಬೋದು. ಯಾವುದೇ ಸರ್ವರ್ ಸಿಸ್ಟಮ್ ಮತ್ತು ಒಳ್ಳೆ ಆನ್ಲೈನ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮಗೆ ಈಸಿ ಆಗಲಿ ಅಂತ ಹೇಳಿ ಕೆಲಸ ನಾನು ಇದ್ರೊಳಗೆ ಮಾಡಿದ್ದೀನಿ. ನೋಡಿರಿ, ಆಲ್ರೆಡಿ ನಾನು ಲಾಗಿನ್ ಮಾಡಿದ್ದೀನಿ. ಎಂಪ್ಲಾಯ್ ಪ್ರೊವೈಡ್ ಫಂಡ್ ಆರ್ಗನೈಜೇಷನ್ ಅಂತೇಳಿ. ನೋಡಿರಿ, ಅವ್ರದ್ದು UN ನಂಬರ್ ಕಾಣಿಸ್ಬಾರ್ದು ಆ್ಯಕ್ಚುಲಿ. ನೋಡಿರಿ, ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ. ಇವಾಗ ಏನು ಮಾಡ್ಬೇಕಂತಂದ್ರೆ ಮ್ಯಾಲೆ 3 ಡಾಟ್ ಕಾಣತ್ತವಲ್ಲ, ಅದನ್ನು ನಾನು ಓಪನ್ ಮಾಡ್ತೀನಿ. ನೋಡಿರಿ, ಈಗ ಇದನ್ನು ಓಪನ್ ಮಾಡಿದ್ರಿಪ್ಪ ಅಂತಂದ್ರೆ ವಿವ ಮ್ಯಾನೇಜ್ ಅಂತ ಕಾಣ್ತೈತಿ. ಆ ಮ್ಯಾನೇಜನ್ನ ಟಚ್ ಮಾಡ್ಬೇಕು. ಆ ಮ್ಯಾನೇಜ್ ಒಳಗೆ ನೋಡಿರಿ, ನೀವು ಬ್ಯಾಂಕ್ ಅಕೌಂಟ್ ಅಪ್ಡೇಟ್ ಮಾಡತ್ತಿದ್ರಿ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಕತ್ತಿದ್ರಿಪ್ಪ ಅಂತಂದ್ರೆ ಇದ್ರೊಳಗೆ ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ಬೋದು ಮತ್ತು ಜಾಯಿಂಟ್ ಡಿಕ್ಲರೇಷನ್ ನಿಮ್ಮ ಮನೆಯವ್ರದ್ದು ಇಲ್ಲಿ ಹಾಕ್ಬೋದು. ಈ ನಾಮಿನೇಷನ್ ಅಂತೂ 100% ಕಡ್ಡಾಯವಾಗಿ ಗೌರ್ಮೆಂಟ್ದವ್ರು ಮಾಡಿದ್ದಾರೆ. ಇವಾಗ ನೋಡಿರಿ, KYCಗೆ ಹೋಗ್ತಾನೆ. KYCಗೆ ಹೋದ್ರೆ ಇಲ್ಲಿ ನೋಡ್ರಿ, KYC ಆಲ್ರೆಡಿ ಆಗಿರ್ತೈತಿ. ಇದೇನಪ್ಪ ಅಂತಂದ್ರೆ ಇದನ್ನು ಆಲ್ರೆಡಿ ನಿಮ್ಮ ಎಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರು ಕಾಂಟ್ಯಾಕ್ಟರ್ ಮಾಡಿರ್ತಾರೆ. ಹಂಗೆ ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡ್ಬೇಕು. ನೋಡಿರಿ, ಪ್ಯಾನ್ ಕಾರ್ಡ್ನು ಭಾಳ ಜರೂರತ್ ಐತಿ. ಪಾಸ್ಪೋರ್ಟ್ ಇದ್ರೆ ಪಾಸ್ಪೋರ್ಟ್ ಹಾಕ್ಬೋದು. ನೋಡಿರಿ, ಬ್ಯಾಂಕ್ ಅಕೌಂಟ್ ನಾನು ಮಾಡಾಕತ್ತೀನಿ. ಈಗ ಬ್ಯಾಂಕ್ ಅಕೌಂಟಿಗೆ ನೋಡಿರಿ, ಇಲ್ಲೇ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ಬೇಕು. ಬ್ಯಾಂಕ್ ಅಕೌಂಟ್ ನಂಬರ್ ಇನ್ನೊಮ್ಮೆ ಹಾಕಬೇಕು ಕನ್ಫರ್ಮೇಷನಿಗೆ. ಹಂಗೆ IFSC ಕೂಡ ಇಲ್ಲಿ ಆ್ಯಡ್ ಮಾಡಿದ್ರಿಪ್ಪ ಅಂತಂತಂದ್ರೆ ಆಮೇಲೆ ಇದನ್ನೊಂದು ಓಕೆ ಕೊಟ್ಟು ಸೇವ್ ಅಂತ ಹೊಡಿಬೇಕು. ಒಂದು OTP ಹೋಗ್ತದೆ, ಆ OTPನ ಸೆಂಡ್ ಮಾಡ್ಬೇಕು. ಇದನ್ನೆಲ್ಲ ಫಿಲ್ ಮಾಡಿ ನೆಕ್ಸ್ಟ್ ಹೇಳ್ತೀನಿ. ಬರ್ರಿ. ನೋಡಿರಿ ಫ್ಯಾಮಿಲಿ, ಬ್ಯಾಂಕ್ ಅಕೌಂಟ್ ಹಾಕಿದ ಮೇಲೆ ಇಲ್ಲಿ ವೆರಿಫೈ IFSC ಅಂತ ಬರ್ತೈತಿ. IFSC ಕೋಡ್ ಸತ್ಯಕ್ಕೆ ಹಾಕ್ಬೇಕು. ನೀವು ರೂಲ್ಸ್ ಪ್ರಕಾರ ಎಲ್ಲ ಆ್ಯಡ್ ಮಾಡಿದ್ದೀನಿ. ವೆರಿಫೈ ಮಾಡೋಣ. ನೋಡಿರಿ, ಲೋಡಿಂಗ್ ತೊಗೊಳ್ತೈತಿ. ಹಂಗೆ IFSC ವೆರಿಫೈಡ್ ಆತ್ ನಂದು ಅಂದ್ರೆ ಅವ್ರದ್ದು ಮಾಡಾಕತ್ತೀನಿ ಆತ. ಹಂಗೆ ನೋಡಿರಿ, ಅವ್ರದ್ದು ಸ್ಟೇಟ್ ಬ್ಯಾಂಕ್ ಅಂತ ಐತಿ. ಆಲ್ರೆಡಿ ಎಲ್ಲ ಕ್ಲಿಯರ್ ಆತ. ಹಂಗೆ ಇಲ್ಲೇ ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಐತಲ್ಲ, ಅದನ್ನು ಪಾಸ್ ಮಾಡ್ಬೇಕು. ಹಂಗೆ ಇವಾಗ ಸೇವ್ ಅಂತ ಹೊಡಿಬೇಕು. ನೋಡಿರಿ, ಒಂದು ಸ್ವಲ್ಪ ಕನ್ಫ್ಯೂಸ್ ಆದ್ರೂ ನೋಡ್ಕೊಂಡು ಮಾಡಿರಿ. ಸೇವ್ ಅಂತ ಹೊಡೆದೆ, ಲೋಡಿಂಗ್ ತೊಗೊಳ್ತಾ ಇದೆ. ನೆಟ್ವರ್ಕ್ ಸಮ್ ಇಶ್ಯೂ ಅಂದರೆ ಅಪ್ಡೇಟ್ ಆಗಿದೆಯಲ್ಲ, ಅದ್ರ ಸಂಬಂಧ ಹಿಂಗೆ ಮಾಡಾಕತ್ತೈತಿ. ಆಲ್ರೆಡಿ ಪ್ರೂಫ್ ಮೂಲಕ ನಾನು ಹೇಳ್ಕೊಡತ್ತೀನಿ. ನೋಡಿರಿ, ಅವ್ರಿಗೊಂದು OTP ಹೋಯ್ತು. ಆ OTP ಅವರು ಇವಾಗ ಹೇಳಬೇಕು. OTP ಹಾಕ್ಯಾಸ ನಿಮಗೆ ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳ್ತೇನೆ. ನೋಡಿರಿ, ಬಹಳಷ್ಟು ಜನ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಏನಪ್ಪ ಅಂತಂತಂದ್ರೆ ಅವರ ಆಧಾರ್ ಕಾರ್ಡ್ ಒಳಗೆ ಯಾವ ನಂಬರ್ ಇರ್ತೈತಿ ಆ ನಂಬರಿಗೆ ಒಂದು OTP ಹೋಗ್ತದೆ. ಆ OTPನ ನಾವು ಇಲ್ಲಿ ಆ್ಯಡ್ ಮಾಡ್ಬೇಕಾಗ್ತದೆ ಲಾಸ್ಟ್. ನೋಡಿರಿ, ಅದೊಂದು OTPನ ನಾನು ಆ್ಯಡ್ ಮಾಡ್ತೀನಿ. ನೋಡಿರಿ, ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳ್ತೀನಿ. ಬರ್ರಿ. ಇವಾಗ ನೋಡಿರಿ, OTP ಅವ್ರಿಗೆ ನಾನು ಕೇಳಿದ್ದೆ, ಸ್ವಲ್ಪ ಲೇಟ್ ಆಯ್ತು. ಆದ್ರೂ OTP ಹೇಳಿದ್ರೆ ಅವರು ಸಬ್ಮಿಟ್ ಕೊಡ್ತಾಯಿದ್ದೀನಿ. ನೋಡಿರಿ, ಪ್ರೊಸೆಸಿಂಗ್ ಒಳಗೆ ಹೊಂಟೈತಿ. ಅವ್ರ ಹೆಸರು ನಾಗರಾಜ್ ಅಂತ. ಬ್ಯಾಂಕ್ ಅಕೌಂಟ್ ನಂಬರ್ ನೋಡಿರಿ, ಆಲ್ರೆಡಿ ನೋಡಿರಿ ಏನೋ OTP ವಿಲ್ ಸೆಂಟ್ ಆಧಾರ್ ಕಾರ್ಡ್ಗೆ ಯಾವ್ದು ಹೋಗಿತ್ತಲ್ಲ ಅದನ್ನು ನಾನು ಸಕ್ಸಸ್ಫುಲ್ಲಾಗಿ ಕೊಟ್ಟೆ. ಬ್ಯಾಂಕ್ ಅಕೌಂಟ್ ನಂಬರ್ ವೆರಿಫಿಕೇಷನ್ ಈಸ್ ಅಂಡರ್ ಪ್ರೊಸೆಸ್. ಆ ನೋಟಿಫಿಕೇಷನ್ ಹ್ಯಾಸ್ ಬಿನ್ ಸೆಂಟ್ ಯುವರ್ ಮೊಬೈಲ್ ನಂಬರ್. ನೋಡಿರಿ, ಅವ್ರ ಮೊಬೈಲ್ ನಂಬರಿಗೆ ಆಲ್ರೆಡಿ KYC ಇದೆ. ಇದನ್ನು ಮಾಡಿದೆ. ನಾನು ಅಪ್ಡೇಟ್ ಮಾಡಿರುವ ಬ್ಯಾಂಕ್ ಅಕೌಂಟದ KYC ಪೆಂಡಿಂಗ್ ಅಪ್ರೂವಲ್. ನೋಡಿರಿ, ಇಲ್ಲಿ ಆಟೋಮೆಟಿಕ್ಕಾಗಿ ಅಪ್ರೂವಲ್ ಆಗ್ತದೆ. ಯಾವುದೇ ರೀತಿ ಇದಿಲ್ಲ. ನೋಡಿರಿ, ಅವ್ರದ್ದು UN ನಂಬರ್ ಹಿಂಗಿತ್ತು, ಅವ್ರ ಹೆಸರು, ಅವರ ಬ್ಯಾಂಕ್ ಅಕೌಂಟ್ ಮತ್ತು ಯಾವ ಬ್ಯಾಂಕ್ ಮತ್ತು ಹೊಳ್ಳೆ ಎಷ್ಟನೇ ದಿವಸಕ್ಕೆ ನಾನು ಹಾಕಿದೆ ಅನ್ನೋದನ್ನು ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ನೋಡಿರಿ, ಸ್ಟೇಟಸ್ ಬಂದುಬಿಟ್ಟು ವೆರಿಫಿಕೇಷನ್ ಅಂಡರ್ ಪ್ರೊಸೆಸ್ ಅಂತ ಐತಿ. ರಿಮಾರ್ಕ್ ಒಳಗೆ ವೆರಿಫೈ ಅಂತ ಬರ್ತದೆ. ನೆಕ್ಸ್ಟ್ ಸೇಮ್ ವೆರಿಫೈ ಅಂತ ಬರ್ತದೆ. ನೋಡಿರಿ, ಹಂಗೆ KYC ರಿಜೆಕ್ಷನ್ ಏನಾದರೂ ಆಯ್ತಪ್ಪ ಅಂತಂದ್ರೆ ಇಲ್ಲಿ ಕೆಳಗೆ ಬರ್ತದೆ. ಬಟ್ ಆಟೋಮೆಟಿಕ್ಕಾಗಿ ಬರ್ತದೆ. ಯಾಕಂತಂದ್ರೆ ಭಾಳ ವರ್ಷದ PFದ್ದು ಅಮೌಂಟ್ ಚಲೋ ಇಟ್ಟಾರೆ. ಹಂಗೆ ಭಾಳ ದಿವಸದ್ದು ಐತಿ. 101 ಸೀರೀಸಿಂದ ಸ್ಟಾರ್ಟ್ ಐತಿ. ಹಂಗೆ ನಾವು ಇಲ್ಲಿ ಹೊಳ್ಳೆ ಹೋಮ್ ಒಳಗೆ ಬರಬೇಕು. ನೋಡೋಣ, ಅಪ್ರೂವಲ್ ಕೊಡ್ತಾರೆ ಇನ್ನೊಂದು 4 ಡೇಸ್ ಒಳಗೆ. ನೋಡಿರಿ, ಸರ್ವರ್ ಭಾಳ ಕಾಡ್ತಾ ಇದೆ. ಹಂಗೆ ನಮ್ಮದು ನೆಟ್ಟನು ಸ್ಲೋ ಭಾಳ ಐತಿ.
ಫೋನ್ ಒಳಗನ ನೀವು ಎಲ್ಲ ಮಾಡ್ಕೋಬೋದು. ಆನ್ಲೈನ್ ಸರ್ವಿಸ್ ಇತ್ತಂದ್ರೆ ಇಲ್ಲಿ ಮಾಡ್ಕೋಬೋದು. ನೆಕ್ಸ್ಟ್ ಯಾವ ವಿಡಿಯೋ ಮಾಡಲಿ ಅಂತ ಈಗ ನನಗೆ ಹೇಳ್ರಿ, ನಾನು ನಿಮಗೆ ಮಾಡಿಕೊಡ್ತೀನಿ. ನೋಡಿರಿ, ಈ ನಾಮಿನೇಷನ್ ಕಂಪಲ್ಸರಿ ಇಟ್ಟಾರ, ಇದೊಂದು ಮಾಡಿಲ್ಲ ಅವರು. ನೋಡೋಣ ಅವ್ರು ಏನಾದರೂ ನಮ್ಗೆ ಫೀಸ್ ಕೊಡ್ತೇನೆ ಅಂತೇಳಿ ಮಾತಾಡಿದ್ರು ಅಂತಂದರೆ ಈ ನಾಮಿನೇಷನ್ ಮಾಡೋಣ. ಇವಾಗ KYC ಡನ್ ಮಾಡಿದೆ ನಾನು, ಮತ್ತು ಹೊಳ್ಳೆ ಬ್ಯಾಂಕ್ ಪಾಸ್ಬುಕ್ ಆ್ಯಡ್ ಮಾಡಿದೆ. ಇಷ್ಟೇ ನೋಡಿರಿ, ಬ್ಯಾಂಕ್ ಪಾಸ್ಬುಕ್ಕದ್ದು ಆ್ಯಡ್ ಮಾಡೋದು. ಏನಪ್ಪ ಅಂತಂತಂದ್ರೆ ಭಾಳದ ಇದಿರೋದಿಲ್ಲ. ನೀವು ಏನಪ್ಪ ಅಂತಂತಂದ್ರೆ ಇದಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಆನ್ಲೈನ್ ಸೆಂಟರಿಗೆ ನೀವು ನಿಮ್ಮ ಫೋನ್ ಒಳಗೆ ಸ್ವಲ್ಪ ತಿಳ್ಕೊಂಡು ಮಾಡ್ಬೇಕು. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳಿದೆಲ್ಲ, ಇದನ್ನು ನೀವು ಫಾಲೋ ಮಾಡಿದಿರಿ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಆರಾಮ ಈಸಿಯಾಗಿ ಆ್ಯಡ್ ಮಾಡ್ಬೋದು. ನಿಮ್ಮ 200 ರೂಪಾಯಿ ನಿಮ್ಮ ಕಿಸೆ ಒಳಗನ ಉಳಿತದೆ. ನಾನು ಈ KYC ಮಾಡೇನೋ ಇಲ್ಲೋ ಕನ್ಫರ್ಮೇಷನಿಗೆ ಮತ್ತು ಹೊಳ್ಳೆ 3 ಡಾಟ್ ಐತಲ್ಲ ಅದನ್ನು ಟಚ್ ಮಾಡ್ಬೇಕು. ಹೋಮ್, ವ್ಯೂ, ಮ್ಯಾನೇಜ್, ಹಂಗೆ ಅಕೌಂಟ್, ಆನ್ಲೈನ್ ಸರ್ವಿಸ್ ಮತ್ತು PMVBRY ಇರ್ತೈತಿ. ಅಲ್ಲಿ ಏನಪ್ಪ ಅಂತಂತಂದ್ರೆ ನಾವು ಇವಾಗ ಮ್ಯಾನೇಜ್ ಒಳಗೆ ಹೋಗಿ ಹಂಗೆ KYC ಮುಟ್ಬೇಕು. ತಡೀರಿ. ಓಕೆ, ಸರ್ವರ್ ಚಲೋ ಐತಿ, ಬಟ್ ನಾನು ನೆಟ್ವರ್ಕ್ ಇಲ್ದಲ್ಲಿ ಕುಂತೇನೆ. ಮ್ಯಾನೇಜ್ ಒಳಗೆ ಬಂದ್ರೆ KYC ಟ್ಯಾಪ್ ಮಾಡಿದ್ರಿ, ನೆಟ್ವರ್ಕ್ ಲೋ ಇದೆ ತೋರಿಸ್ತಾನೆ ನೋಡಿರಿ. ಆಧಾರ್ ಲಿಂಕ್ಡ್ ಮೊಬೈಲ್ ವಿಲ್ ಸಬ್ಮಿಟೆಡ್ KYCಗೆ ಹೋಗಿದೆ ಆಲ್ರೆಡಿ. ಇಲ್ಲೆಲ್ಲ ಪ್ರೊಸೀಜರ್ ಐತಲ್ಲ, ಇದನ್ನು ನಾನು ಅವರಿಗೆ ಸ್ಕ್ರೀನ್ಶಾಟ್ ಕಳಿಸ್ತೇನೆ. ಇದೊಂದು ಸ್ಕ್ರೀನ್ಶಾಟ್ ಅವ್ರಿಗೆ ಕಳಿಸಿದೆ ಅಂತಂತಂದ್ರೆ ನಂದು ಕೆಲಸ ಮುಗೀತು. ಆಟೋಮೆಟಿಕ್ಕಾಗಿ ಅದು ಅಪ್ರೂವಲ್ ಆಗ್ತದೆ. ಇನ್ನೊಂದು 4 ದಿವಸದೊಳಗೆ ಕ್ಲೈಮ್ ಮಾಡಬೇಕಾಗೈತಿ. 1 ಲ್ಯಾಕ್ ಅಪೋ ಇರ್ಬೋದು ಅವ್ರದ್ದು ಆಲ್ಮೋಸ್ಟ್. ನೋಡೋಣ ಏನೇನಾಗುತ್ತೆ ಅಂತ. ಅವರೇನಾದರೂ ನಮಗೆ ಸ್ವಲ್ಪ ಚಾರ್ಜ್ ಕೊಡುವಂಗಾದರೆ ನಾನು ಅದನ್ನು ಮಾಡಿಕೊಡ್ತೀನಿ. ನಿಮಗೂ ಏನಾದರೂ ಪ್ರಾಬ್ಲಮ್ಸ್ ಇದ್ದು ಅಂತಂದ್ರೆ ನನ್ನ ಫೋನ್ ನಂಬರ್ ನಿಮಗೆ ಅಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಅಲ್ಲಿ ನೀವು ನಿಮ್ಮ ಪ್ರಾಬ್ಲಮನ್ನು ಕಾಮೆಂಟ್ ಮಾಡಿರಿ, ನಾನು ಸಾಲ್ವ್ ಮಾಡೋದು ಹೇಳ್ತೀನಿ. ಬಟ್ ಏನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಚಾರ್ಜ್ ಮಾಡ್ತೀನಿ ನಾನು, ಆನ್ಲೈನ್ ಸೆಂಟರ್ಗಿಂತ ಭಾಳ ಕಡಿಮೆ. ವಿಡಿಯೋ ಭಾಳ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ. ಹಂಗೆ ನಿಮ್ಮ ಸಮಸ್ಯೆ ಏನಾದರೂ ಕಾಮೆಂಟ್ ಅಂತಂದ್ರೆ ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ.